ಇತ್ತೀಚೆಗೆ ದಿಢೀರನೆ ಸೃಷ್ಟಿಯಾದ ಕಾಕ್ರೋಚ್ ಜನತಾ ಪಾರ್ಟಿ ದೇಶದಲ್ಲಿ ಆನ್ಲೈನ್ ಬಿರುಗಾಳಿಯನ್ನೇ ಸೃಷ್ಟಿಸಿದೆ. ಆನ್ಲೈನ್ನಲ್ಲೇ ಸ್ಥಾಪನೆಯಾದ 4 ದಿನಗಳಲ್ಲಿ ಇನ್ಸ್ಟಾಗ್ರಾಂನಲ್ಲಿ ಅದಕ್ಕೆ 65 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಸಿಕ್ಕಿದ್ದಾರೆ ಅಂದ್ರೆ ನೀವೇ ಊಹಿಸಿ. ಅದರ ವೆಬ್ಸೈಟ್ನಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾದವರ ಸಂಖ್ಯೆ ಲಕ್ಷ ಮೀರಿ 2 ಲಕ್ಷದತ್ತ ತಲುಪುತ್ತಿದೆ. ಅಂದ್ರೆ ದೇಶದ ಯುವಜನತೆಯನ್ನ ಈ ಕಾಕ್ರೋಚ್ ಪಾರ್ಟಿ ಸೆಳೆದಿದೆ. ಇನ್ಸ್ಟಾಗ್ರಾಂನಲ್ಲಿರುವ ಜೆನ್ಜಿ ಈ ಹೊಸ ವಿಚಿತ್ರ ವಿಭಿನ್ನ ಪಕ್ಷವನ್ನ ಇಷ್ಟಪಟ್ಟಿದೆ. ನಿವೃತ್ತ ಮುಖ್ಯ ನ್ಯಾಯಾಧೀಶರಿಗೆ ರಾಜ್ಯಸಭಾ ಸೀಟು ಕೊಡಲ್ಲ, ಮಹಿಳೆಯರಿಗೆ ಸಂಸತ್ತು, ಸರ್ಕಾರದಲ್ಲಿ 50% ಮೀಸಲಾತಿ, ಒಂದೇ ಒಂದು ಸಕ್ರಮ ಓಟು ತೆಗೆದು ಹಾಕಿದ್ರೆ ಚುನಾವಣಾ ಆಯುಕ್ತರನ್ನ UAPA ಅಡಿ ಅರೆಸ್ಟ್, ಅಂಬಾನಿ ಅದಾನಿ ಮಾಲಕತ್ವದ ಮೀಡಿಯಾಗಳ ಲೈಸೆನ್ಸ್ ಕ್ಯಾನ್ಸಲ್, ಗೋಧಿ ಮೀಡಿಯಾ ಆಂಕರ್ಗಳ ಬ್ಯಾಂಕ್ ಖಾತೆಯ ತನಿಖೆ ಹಾಗೂ ಪಕ್ಷಾಂತರಿ MLA ಎಂಪಿಗಳಿಗೆ 20 ವರ್ಷ ಚುನಾವಣೆಗೆ ಸ್ಪರ್ಧಿಸದಂತೆ ನಿರ್ಬಂಧ ಎಂಬ ಸಿಜೆಪಿ ಪಕ್ಷದ ಭರವಸೆಗಳು ಭಾರಿ ವೈರಲ್ ಆಗುತ್ತಿವೆ. ಕಳೆದ ವಾರ ನ್ಯಾಯಾಲಯದ ವಿಚಾರಣೆಯ ವೇಳೆ ಮುಖ್ಯ ನ್ಯಾಯಮೂರ್ತಿಗಳು ಜಿರಳೆಗಳಂತಹ ಯುವಕರಿದ್ದಾರೆ, ಅವರಿಗೆ ಉದ್ಯೋಗ ಸಿಗೋದಿಲ್ಲ ಅಥವಾ ವೃತ್ತಿಯಲ್ಲಿ ಯಾವುದೇ ಸ್ಥಾನವಿಲ್ಲ, ಅವರಲ್ಲಿ ಕೆಲವರು ಮಾಧ್ಯಮಗಳಿಗೆ, ಕೆಲವರು ಸಾಮಾಜಿಕ ಮಾಧ್ಯಮಗಳಿಗೆ, RTI ಕಾರ್ಯಕರ್ತರಾಗಿ ಹಾಗೂ ಇತರ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ, ನಂತರ ಎಲ್ಲರ ಮೇಲೂ ದಾಳಿ ಆರಂಭಿಸುತ್ತಾರೆ ಎಂದು ಹೇಳಿದ್ದಾಗಿ ವರದಿಯಾಗಿತ್ತು. ಈ ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿತ್ತು. ಅನೇಕರು ಪದಗಳ ಆಯ್ಕೆಯನ್ನ ಖಂಡಿಸಿದ್ದರು. ಈ ಬೆಳವಣಿಗೆಯ ಬೆನ್ನಲ್ಲೇ ಎಕ್ಸ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಖಾತೆ ಆರಂಭವಾಗಿದೆ. ತನ್ನನ್ನ ಯುವಕರಿಂದ ಯುವಕರಿಗಾಗಿ ಯುವಕರ ರಾಜಕೀಯ ಮುಂಚೂಣಿ ವೇದಿಕೆ ಎಂದು ಪರಿಚಯಿಸಿಕೊಂಡಿರುವ ಈ ಖಾತೆ ಜಾತ್ಯತೀತ ಸಮಾಜವಾದಿ ಪ್ರಜಾಪ್ರಭುತ್ವ ಸೋಮಾರಿ ಎಂಬ ಘೋಷಣೆಯನ್ನು ಬಳಸಿಕೊಂಡಿದೆ. ಇದೆಲ್ಲ ಎಲ್ಲಿಗೆ ಹೋಗಿ ತಲುಪಲಿದೆ ಎಂದು ಕಾದು ನೋಡಬೇಕಾಗಿದೆ.